ಇನ್ನು ಹೀಗೆ ಈ ಜಾತಿಗಣತಿ ಜಟಾಪಟಿಯ ನಡುವೆನೇ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಜನಾಕ್ರೋಶ ಯಾತ್ರೆ ತಾರಕಕ್ಕೇರಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರ ಬಹಳ ಬೆಲೆ ಏರಿಕೆ ಮಾಡ್ತಾ ಇದೆ ಅಂತ ಅಬ್ಬರಿಸ್ತಾ ಇದ್ರೆ, ಮತ್ತೊಂದು ಕಡೆ ಬಾಗಲಕೋಟೆ ಹಾಗೆ ವಿಜಯಪುರದಲ್ಲಿ ಬಿಜೆಪಿ ರಾಜ್ಯ ಸರ್ಕಾರ ಬಹಳ ಬೆಲೆ ಏರಿಕೆ ಮಾಡ್ತಾ ಇದೆ ಅಂತ ಜನಾಕ್ರೋಶ ಪ್ರತಿಭಟನೆಯನ್ನ ನಡೆಸಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜನಾಕ್ರೋಶ ಯಾತ್ರೆ ಜಟಾಪಟಿ. ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ನಿಂದ ಕೌಂಟರ್ ಪ್ರೊಟೆಸ್ಟ್. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಜನಾಕ್ರೋಶ ಯಾತ್ರೆ, ಬಾಗಲಕೋಟೆ ವಿಜಯಪುರದಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ. ಖಾಲಿ ಸಿಲಿಂಡರ್ಗೆ ಹೂವು ಹಾಕಿ ಪೂಜೆ ಮಾಡಿದ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಕಿಡಿಕಾರಿದರು. ಸಿಲಿಂಡರ್ ಹೊತ್ತ ಡಿಕೆ ಬೆಲೆ ಏರಿಕೆಗೆ ಬಿಜೆಪಿಯೇ ಕಾರಣ ಅಂತ ಗುಡುಗಿದ್ರು. ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅಚ್ಚೆ ದಿನ ಎಲ್ಲಿ ಹೋಯಿತು ಅಂತ ಪ್ರಶ್ನಿಸಿದ್ರು. ಇದಕ್ಕೆ ಬಾಗಲಕೋಟೆಯಲ್ಲಿ ಕೌಂಟರ್ ಕೊಟ್ಟ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮೋದಿ ಯೋಜನೆಗಳಿಗೆ ದುಡ್ಡು ಕೊಟ್ಟಿದ್ದಾರೆ, ಆದರೆ ಕಾಂಗ್ರೆಸ್ನವರು ಒಂದು ಕಲ್ಲು ಹಾಕಿಲ್ಲ ಅಂತ ಕಿಡಿಕಾರಿದ್ರು. ರಾಗಿ 1 ಕೆಜಿ 20 ರೂಪಾಯಿ ಇದ್ದದ್ದು 25 ರೂಪಾಯಿ ಆಗಿದೆ. 1 ಕೆಜಿ ಉಪ್ಪು 7 ರೂಪಾಯಿ ಇದ್ದದ್ದು 22 ರೂಪಾಯಿ ಆಗಿದೆ. ಯಾಕಾಯ್ತು? ನರೇಂದ್ರ ಮೋದಿ, ಪ್ಲೀಸ್ ಎಕ್ಸ್ಪ್ಲೈನ್ ಟು ದಿ ಪೀಪಲ್ ಆಫ್ ದಿಸ್ ಕಂಟ್ರಿ. ಸುಮ್ಮನೆ ಬೂಟಾಟಿಕೆ ಮಾಡ್ತೀರಾ? ಅಚ್ಚೇ ದಿನ ಕಹಾ ಗಯಾ? ಎಲ್ರಿ ಹೋಯ್ತು? ಮೋದಿಜಿಯವರು 5 ಕ್ಷೇತ್ರಗಳನ್ನ ಪುಣ್ಯಕ್ಷೇತ್ರಗಳನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲೂ ನಾವು ಏನಾದರೂ ಮಾಡಬೇಕಲ್ಲ ಅಂದಾಗ ಅವರು ಬಿಜಾಪುರಕ್ಕೆ ಅವರು ಬಂದಿದ್ರಲ್ಲ, ಆ ಜಾಗವನ್ನ ಕೇವಲ ಎಲ್ಲ 10 ಕ್ಷೇತ್ರಗಳನ್ನ ಪುಣ್ಯಕ್ಷೇತ್ರಗಳನ್ನಾಗಿ ಮಾಡಲಿಕ್ಕೆ ಹಣ ಬಿಡುಗಡೆ ಮಾಡಿದ್ದಾರೆ. ಈ ಸರ್ಕಾರ ಇವತ್ತಿನವರೆಗೂ ಒಂದು ಕಲ್ಲು ಕೂಡ ಹಾಕಿಲ್ಲ ಅಲ್ಲಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿಯಾಗಿದ್ರು. ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಬಿಜೆಪಿ ವಿರುದ್ಧ ಗುಡುಗಿದ್ರು. ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ಡಿಕೆ, ರೈತರಿಗಾಗಿ ಹಾಲಿನ ದರ ಹೆಚ್ಚಿಸಿದ್ದೇವೆ ಅಂದ್ರು. ಡೀಸೆಲ್ ಬೆಲೆ ಏರಿಕೆಯಿಂದ ರೈತರು ಪರದಾಡ್ತಿದ್ದಾರೆ ಅಂತ ವಿಜಯೇಂದ್ರ ಪಂಚ್ ಕೊಟ್ರು. ಇವತ್ತು ರೈತರಿಗೆ ಹಾಲಿಗೋಸ್ಕರ 4 ರೂಪಾಯಿ, ಇವತ್ತು ಫೀಡ್ಸ್ ಬೆಲೆ, ಪೂಸಾ ಬೆಲೆ ಜಾಸ್ತಿ ಇದೆ. ಇವತ್ತು 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನೀವು ರೈತರ ವಿರೋಧಿಗಳು ಅಂತೇಳಿ ಅಣೆಪಟ್ಟೆಯನ್ನ ಕಟ್ಕೊಂಡಿದ್ದೀರಿ. ನಾವು ಎಲ್ಲರಿಗಿಂತ ಇನ್ನ 10-12 ರೂಪಾಯಿ ಕಡಿಮೆ ಇದ್ದೀವಿ. ಒಬ್ಬ ರೈತ ತನ್ನ ಹೊಲಕ್ಕೆ ಮೋಟರ್ ಪಂಪ್ ಸೆಟ್ಗಳ ಡೀಸೆಲ್ ಉಪಯೋಗಿಸ್ತಾರೆ, ಟ್ರಾಕ್ಟರ್ ಟಿಲ್ಲರ್ಗೆ ಡೀಸೆಲ್ ಅನ್ನು ಉಪಯೋಗಿಸ್ತಾರೆ. ಎಲ್ಲಿಗೆ ಹೋಗ್ಬೇಕಾದ್ರೆ ರೈತರಾಗಾದ್ರೆ ಮತ್ತೊಂದು ಕಡೆ ಡೀಸೆಲ್ ಬೆಲೆ ಜಾಸ್ತಿ ಆಗಿ ಇವತ್ತು ಸಾಮಾನ್ಯ ಜನರು ಕೂಡ ಪರದಾಡ್ತಾ ಇದ್ದಾರೆ. ಬಾಗಲಕೋಟೆ ವಿಜಯಪುರದಲ್ಲಿ ಜನಾಕ್ರೋಶ ಯಾತ್ರೆ ನಡೆಸಿದ ಕೇಸರಿ ಕಲಿಗಳು ಕೈ ವಿರುದ್ಧ ಗುಡುಗಿದ್ರು. ಮೋದಿ ಶಾ ಸರ್ಕಾರ ಬೆಳೆಸಲು ಯತ್ನಿಸುತ್ತಾರೆಂಬ ಖರ್ಗೆ ಆರೋಪಕ್ಕೆ ಜಗದೀಶ್ ಶೆಟ್ಟರ್ ತಿರುಗೇಟು ಕೊಟ್ರು. ಮೋದಿ ಶಾ ಸರ್ಕಾರ ಬೆಳೆಸಲ್ಲ, ಡಿಕೆ ಟೈಮ್ ಬಾಂಬ್ ಬಿಟ್ಟಿದ್ದಾರೆ ಅಂದ್ರು. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿದ ಸುರ್ಜೇವಾಲಾ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರುವುದು ಸತ್ಯ ಅಂತ ಸಮರ್ಥಿಸಿಕೊಂಡ್ರು. ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಮೋದಿಜಿಯವರು ಅಮಿತ್ ಶಾ ಏನು ಮಾಡಬೇಕಾಗಿಲ್ಲ ಈ ಸರ್ಕಾರಕ್ಕೆ ಟೈಮ್ ಬಾಂಬ್ ಇಡುವಂತ ಕೆಲಸ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ. ಟೈಮ್ ಬಾಂಬ್, ಬಹುಶಃ ಆ ಟೈಮ್ ಬಾಂಬ್ ಯಾವಾಗ ಸ್ಫೋಟ ಆಗುತ್ತೆ ನವೆಂಬರ್-ಡಿಸೆಂಬರ್ಗೆ ಸ್ಫೋಟ ಆಗುತ್ತೆ. ನವೆಂಬರ್-ಡಿಸೆಂಬರ್. AICC President Shri Mallikarjun Kharge ji is 100% right. Many times BJP has tried to topple all opposition governments. They had earlier attacked Congress government of Karnataka also. ಟನ್ ಗಟ್ಟಲೆ ದಾಖಲೆ ಇದೆ ಎಂದಿದ್ದ HDKಗೆ ಡಿಕೆ ಪಂಚ್. ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕಬೇಡಿ ನನ್ನ. ಸರ್ಕಾರ ಕೇಳ್ತೀವಿ. ಕುಮಾರಸ್ವಾಮಿ ಏನು ಅಯ್ಯೋಯ್ಯೋ ಏನು ಟನ್ ಗಟ್ಟಲೆ ಮಾಡಿಕೊಂಡಿದಂತೆ ನಮ್ಮ ಬಗ್ಗೆ. ಯಾಕಿನ್ನ ಟನ್ ಬಟ್ಲೆ ಇಟ್ಕೊಂಡಿದ್ಯಾ? ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ, ತುಂಬ ಕಳಿಸ್ಬೇಕಾಯ್ತು, ಗವರ್ನರ್ಗೆ ಕಳಿಸ್ಬೇಕಾಯ್ತು.
ಮಿಸ್ಟರ್ ಕುಮಾರಸ್ವಾಮಿ, ನಿನ್ನ ಗೊಡ್ಡು ಬೆದರಿಕೆಗೆ ಬಿಜೆಪಿ ಗೊಡ್ಡು ಬೆದರಿಕೆ ಎದುರು ಮಗ ಅಲ್ಲ DK ಶಿವಕುಮಾರ್. ಹೀಗೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜನಾಕ್ರೋಶ ಯಾತ್ರೆ ಜಂಗಿ ಕುಸ್ತಿ ಜೋರಾಗಿ ನಡೀತಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲೂ ಹೋರಾಟಕ್ಕೆ ಕಾಂಗ್ರೆಸ್ ಕೂಡ ಇಳಿಯಲಿದ್ದು ಈ ಯುದ್ಧ ಇನ್ನೊಂದು ತಿಂಗಳು ನಡೆಯಲಿದೆ. ಬ್ಯೂರೋ ರಿಪೋರ್ಟ್, TV9